ವಿಜಯನಗರದ ಸಾಮ್ರಾಜ್ಯವು ಭಾರತದಲ್ಲಿ ಆಧುನಿಕತೆಯ ಹೆಜ್ಜೆ ಇಟ್ಟ ಮೊದಲ ಅಧ್ಯಾಯಗಳಲ್ಲಿ ಒಂದು. ಇದರ ಪ್ರಮುಖ ಶಕ್ತಿಶಾಲಿ ಚಕ್ರವರ್ತಿಯಾದ ಶ್ರೀ ಕೃಷ್ಣದೇವರಾಯನು ಆಡಳಿತ, ಯುದ್ಧ, ಸಾಹಿತ್ಯ ಮತ್ತು ಕಲೆಯ ಪೋಷಕನಾಗಿ ಇತಿಹಾಸದಲ್ಲಿ ಅಮರನಾದನು. ಇತರೆ ಕಡೆಗಳಲ್ಲಿ ಸ್ತಬ್ಧತೆ ಇದ್ದ ಕಾಲದಲ್ಲಿಯೇ ದಕ್ಷಿಣ ಭಾರತದ ಭಾಗ್ಯ ಬದಲಾಯಿಸಿದ ನಾಯಕನೆಂದರೆ ಶ್ರೀ ಕೃಷ್ಣದೇವರಾಯ. ಅವರ ಕಾಲದಲ್ಲೆಂದರೆ ಕ್ರಿ. 1509 ರಿಂದ 1529 ರವರೆಗೆ ವಿಜಯನಗರವು ತನ್ನ ಪರಮೋನ್ನತಿಯನ್ನು ತಲುಪಿತ್ತು. ಈ ಸಮಯದಲ್ಲಿ ಬಾಳುತ್ತಿದ್ದ ಮತ್ತೊಬ್ಬ ಮಹಾನಾಯಕನು ಎಂದರೆ ಹನುಮಂತನ ಭಕ್ತ, ಧೈರ್ಯವಂತನಾದ ಹಳ್ಳಿಯ ನಾಯಕ ಕೆಂಪೇಗೌಡ. ಅವರು ವಿಜಯನಗರದ ಒಡೆಯನ ಅನುಮತಿಯಿಂದಲೇ ಬೆಂಗಳೂರು ಎಂಬ ಮಹಾನಗರದ ಕನಸು ಕಂಡವರು. ಇವರು ಸುಮಾರು ಕ್ರಿ. 1510ರ ದಶಕದಲ್ಲಿ ಶ್ರೀ ಕೃಷ್ಣದೇವರಾಯನನ್ನು ಭೇಟಿ ಮಾಡುವ ಸಲುವಾಗಿ ವಿಜಯನಗರದ ಕಡೆ ಹೊರಟರು. ಆ ಕಾಲದಲ್ಲಿ ಸಾಮ್ರಾಜ್ಯ ರಾಜಧಾನಿಯಾದ ಹಂಪಿಯವರೆಗೆ ತಲುಪುವುದು ಸುಲಭವಲ್ಲದ ಪ್ರಯಾಣ. ಆದರೆ ಕೆಂಪೇಗೌಡನಿಗೆ ಹಳ್ಳಿಗಳ ಅಭಿವೃದ್ಧಿಗೆ, ವ್ಯಾಪಾರಕ್ಕೆ, ನಾಗರಿಕ ಸೌಲಭ್ಯಗಳಿಗೆ ಪ್ರಮುಖತೆ ಇತ್ತು. ಈ ಕನಸು ನನಸಾಗಿಸಲು ಅವರಿಗೆ ಮಹಾರಾಜನ ಅನುಮತಿ ಅತ್ಯಗತ್ಯ. ಹಂಪಿಗೆ ತಲುಪಿದ ಕೆಂಪೇಗೌಡ ರಾಜಸಭೆಯಲ್ಲಿದ್ದ ಎಲ್ಲಾ ಉನ್ನತಮಾನ್ಯರ ಮುಂದೆ ತಮ್ಮ ಯೋಜನೆಯನ್ನು ಧೈರ್ಯದಿಂದ ಮಂಡಿಸಿದರು. ಅವರು ಬೆಂಗಳೂರು ಪ್ರದೇಶವನ್ನು ನಗರವಾಗಿ ರೂಪಿಸಿ ಕೌಟಿಲ್ಯ ಶಿಲ್ಪದ ಪ್ರಕಾರ ಬೀದಿಗಳು, ಬಜಾರುಗಳು, ದೇವಾಲಯಗಳು, ಕೆರೆಗಳು, ಗಡಿಯಾರದಿಂದ ಕಡಿವಾಣವಿರುವ ನಗರವನ್ನಾಗಿ ಅಭಿವೃದ್ಧಿಪಡಿಸುವುದು. ಶ್ರೀ ಕೃಷ್ಣದೇವರಾಯನು ಅವರ ಧೈರ್ಯ, ದೃಷ್ಟಿ ಮತ್ತು ಕರ್ಮನಿಷ್ಠೆಯನ್ನು ಗಮನಿಸಿ ಮುದ್ದಾದ ನಗು ಮಾಡಿದ. ರಾಜನು ಕೇಳಿದ, ನಿನ್ನ ಹಳ್ಳಿಯ ಕನಸು ಇಷ್ಟು ದೀರ್ಘವಿದೆಯಾ? ನಿನ್ನ ಹೃದಯದಲ್ಲಿ ನಾಡು, ನಾಡಿಗ, ನಾಡದೇವತೆ, ಎಲ್ಲರ ಕಲ್ಯಾಣದ ಆಸೆಯಿದೆಯಲ್ಲ? ಕೆಂಪೇಗೌಡ ತಲೆಬಾಗಿದರು. ಸ್ವಾಮಿ, ನನ್ನ ನಾಡು ಬೆಳೆಯಲಿ. ನಿಮ್ಮ ಆಶೀರ್ವಾದದಿಂದ ನಾನು ದೇವರ ಸೇವಕನಾಗಿ ಶ್ರೇಷ್ಠ ನಗರವನ್ನು ಸ್ಥಾಪಿಸಲಿ. ಈ ಮಾತು ಕೇಳಿ ರಾಜನು ತಕ್ಷಣವೇ ಉತ್ತರ ಕೊಟ್ಟನು, ನೀನು ನಿನ್ನ ಹೃದಯದಲ್ಲಿ ನಾಡಿನ ನಕ್ಷೆ ಗೀಸಿದವನಾಗಿದ್ದರೆ ನಾನು ನಿನ್ನ ಕನಸು ತಿರುವು ಕೊಡುವ ರಾಜಾದಿರಾಜನಾಗಿರಲಿ. ಶ್ರೀ ಕೃಷ್ಣದೇವರಾಯನು ಕೆಂಪೇಗೌಡನಿಗೆ ಅಧಿಕೃತ ಪರವಾನಗಿ ನೀಡಿದರು. ಇದರಿಂದಾಗಿ ಕೆಂಪೇಗೌಡನು ಬೆಂಗಳೂರು ನಗರವನ್ನು ಯೋಜಿತವಾಗಿ ನಿರ್ಮಿಸಲು ತೊಡಗಿದರು. ಅವರು ಕಟ್ಟಿದ ಬೆಂಗಳೂರು ಕೋಟೆ, ಕೆರೆಗಳು, ನಡಿಗೆ ದಾರಿಗಳು ಇವತ್ತು ನಾವೆಲ್ಲ ನೋಡುತ್ತಿರುವ ನಗರ ವಾಸ್ತವ್ಯಕ್ಕೆ ಬುನಾದಿಯಾಯಿತು. ಈ ಇಬ್ಬರ ನಡುವಿನ ಈ ಸಾಂಸ್ಕೃತಿಕ ಮತ್ತು ಆಡಳಿತಾತ್ಮಕ ಭೇಟಿಯು ಕೇವಲ ಅನುಮತಿಯ ಭಾಗವಷ್ಟೇ ಅಲ್ಲ, ಅದು ಎರಡು ಮಹಾನ್ ನಾಯಕತ್ವಗಳ ಪರಸ್ಪರ ಗೌರವದ ಸಂಕೇತವೂ ಆಗಿತ್ತು. ರಾಜನು